ಹೀರೆಕಾಯಿ ಗೊಜ್ಜು ಮಾಡುವ ಸರಳ ವಿಧಾನ. ತುಂಬಾ ಟೇಸ್ಟಿ ಆಗಿರುತ್ತದೆ. ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬಿಸಿ ಮಾಡಿಕೊಂಡು ಎಣ್ಣೆ ಸ್ವಲ್ಪ, ಸಾಸಿವೆ, ಕರಿಬೇವಿನ ಸೊಪ್ಪು ಸೇರಿಸಿಕೊಳ್ಳೋಣ. ನಂತರ ಧನಿಯಾ ಬೀಜ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್ ಸೇರಿಸಿಕೊಳ್ಳೋಣ. ನಂತರ ಬೆಳ್ಳುಳ್ಳಿ 10 ಎಸಳು, 1 ದೊಡ್ಡ ಈರುಳ್ಳಿ ಸೇರಿಸಿಕೊಂಡು ಫ್ರೈ ಮಾಡಿಕೊಳ್ಳೋಣ. ಟೊಮೆಟೊ ಅಥವಾ ಸ್ವಲ್ಪ ಹುಣಸೆಹಣ್ಣು ಸೇರಿಸಬಹುದು. ನಾವು ಎಳೆಯದಾದಂತಹ ಹೀರೆಕಾಯಿಯನ್ನು 2 ಹಚ್ಚಿಟ್ಟಿದ್ದೇವೆ. ಎಳೆಯ ಹೀರೆಕಾಯಿ ತೆಗೆದುಕೊಳ್ಳಬೇಕು. ಸ್ವಲ್ಪ ಫ್ರೈ ಮಾಡುತ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳೋಣ. ಒಂದು ಟೀ ಸ್ಪೂನ್ ಖಾರದ ಪುಡಿ ಸೇರಿಸಿಕೊಳ್ಳುತ್ತಿದ್ದೇವೆ. ನಾವು ಸ್ವಲ್ಪ ಕೊಬ್ಬರಿ ತುರಿ ಸೇರಿಸಿಕೊಳ್ಳುತ್ತಿದ್ದೇವೆ. ಬೇಡ ಎಂದರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿಕೊಳ್ಳಬಹುದು. ಫ್ರೈ ಆದ ನಂತರ ನಾವು ಅದನ್ನು ಆರಿಸಿ ಮಿಕ್ಸಿ ಜಾಡಿಗೆ ಹಾಕಿ ಪೇಸ್ಟ್ ಮಾಡುತ್ತಿದ್ದೇವೆ. ನಂತರ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ನಾವು ಒಗ್ಗರಣೆ ಸೇರಿಸಿಕೊಳ್ಳುತ್ತಿದ್ದೇವೆ. ಎಣ್ಣೆ ಸ್ವಲ್ಪ, ಸಾಸಿವೆ, ಕರಿಬೇವು ಸೇರಿಸಿಕೊಳ್ಳುತ್ತಿದ್ದೇವೆ. ನಂತರ ರುಬ್ಬಿದಂತಹ ಪೇಸ್ಟನ್ನು ಇದರಲ್ಲಿ ಸೇರಿಸಿಕೊಳ್ಳುತ್ತಿದ್ದೇವೆ. ಸ್ವಲ್ಪ ಕಾಯಿಸಿದ ನಂತರ ಮುದ್ದೆ ಅನ್ನದೊಂದಿಗೆ ರುಚಿಕರವಾದಂತಹ ಹೀರೆಕಾಯಿ ಗೊಜ್ಜನ್ನು ಸರ್ವ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ವಿಡಿಯೋಸ್ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳು.